ಚಿನ್ನದ ಬೆಲೆ ನೋಡ್ರಿ ಇವತ್ತು ಮತ್ತೆ ದಾಖಲೆಯ 1275 ರೂಪಾಯಿ ಒಂದೇ ದಿನದಲ್ಲಿ ಜಾಸ್ತಿ ಆಗಿದೆ ಅಂಡ್ ಇಟ್ಸ್ ಅ ರೆಕಾರ್ಡ್ ಅಗೇನ್. ಅಂಡ್ 22 ಕ್ಯಾರೆಟ್ ಚಿನ್ನದ ಬೆಲೆ ಆಲ್ಮೋಸ್ಟ್ ಇವಾಗ 15,390 ರೂಪಾಯಿ ದಾಟಿದೆ. ಸೊ ಇದಕ್ಕೆ ರೀಸನ್ ಏನು, ನಾವು ಮುಂದೆ ಏನು ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಕೊನೆವರೆಗೂ ಈ ವಿಡಿಯೋ ನೋಡಿ. ಇದಕ್ಕೆ ಮೇನ್ ರೀಸನ್ ಬಂದು ರಾತ್ರಿ ಸೆಂಟ್ರಲ್ ಗೌರ್ಮೆಂಟು ಚಿನ್ನ ಮತ್ತೆ ಬೆಳ್ಳಿ ಕಸ್ಟಮ್ ಡ್ಯೂಟಿನ ಇನ್ಕ್ರೀಸ್ ಮಾಡಿದೆ. 6% ಇದ್ದದ್ದು ಇವಾಗ 15% ಮಾಡಿದೆ. ಸೊ ಇದೇ ಮೇನ್ ರೀಸನ್ ಇಷ್ಟೊಂದು ಚಿನ್ನದ ಬೆಲೆ ಒಂದೇ ದಿನದಲ್ಲಿ ಜಾಸ್ತಿ ಆಗೋಕ್ಕೆ ಕಾರಣ. ಅಂಡ್ ಯಾವ ಕಾರಣಕ್ಕೆ ಇನ್ಕ್ರೀಸ್ ಮಾಡಿದೆ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಮೊನ್ನೆ ತಾನೇ ಪ್ರಧಾನ ಮಂತ್ರಿ ಅವರು ಒಂದು ಅಪೀಲ್ನ ಮಾಡ್ಕೊಂಡಿರ್ತಾರೆ, ಚಿನ್ನನ 1 ವರ್ಷದವರೆಗೂ ಖರೀದಿ ಮಾಡಬೇಡಿ ಅಂತ. ಅದಾಗಿ 2 ದಿನಗಳಾದ್ಮೇಲೆ ಆದಷ್ಟು ಇಂಪೋರ್ಟ್ನ ರೆಡ್ಯೂಸ್ ಮಾಡಲಿಕ್ಕೆ, ಚಿನ್ನ ಮತ್ತೆ ಬೆಳ್ಳಿ ಇಂಪೋರ್ಟ್ನ ರೆಡ್ಯೂಸ್ ಮಾಡೋಕ್ಕೆ ಈ ಒಂದು ಕಸ್ಟಮ್ ಡ್ಯೂಟಿ ಚಾರ್ಜಸ್ನ ಜಾಸ್ತಿ ಮಾಡಿದ್ದಾರೆ. ಈ ಏರಿಕೆಯಿಂದ ಇಂಪೋರ್ಟ್ ಕಮ್ಮಿ ಆಗುತ್ತಾ? ಕಮ್ಮಿ ಆಗುತ್ತೆ ಡೆಫಿನೆಟ್ಲಿ, ಇಲ್ಲ ಅಂತ ಹೇಳಲ್ಲ. ಒಂದು 10 to 15% ಇಂಪೋರ್ಟ್ ಕಮ್ಮಿ ಆಗ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಇದರಿಂದ ಬ್ಲ್ಯಾಕ್ ಮಾರ್ಕೆಟ್ ದಂಧೆ ಸ್ಟಾರ್ಟ್ ಆಗುತ್ತೆ, ಗೋಲ್ಡ್ ಸ್ಮಗ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಗೋಲ್ಡ್ ಪ್ರೈಸ್ ಏನಿದೆ ಅದು ಇಂಡಿಯಾದಲ್ಲಿ ಮಾತ್ರ ಜಾಸ್ತಿ ಆಗಿದೆ, ಹೊರದೇಶಗಳಲ್ಲಿ ಕಂಪೇರ್ ಟು ಇಂಡಿಯಾ ಕಮ್ಮಿನೇ ಇದೆ. ಸೊ ಇದರಿಂದ ಏನಾಗುತ್ತೆ, ಗೋಲ್ಡ್ ಸ್ಮಗ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಹೊರದೇಶಗಳಿಂದ ಆದಷ್ಟು ಗೊತ್ತಿಲ್ಲದಂಗೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಚಿನ್ನನ ತರುವಂಥದ್ದು ಜಾಸ್ತಿ ಆಗುತ್ತೆ. ಸೊ ಇದರಿಂದ ಆಬ್ವಿಯಸ್ಲಿ ನಮ್ಮ ಒಂದು ರೀತಿ ಇಂಡಿಯನ್ ಎಕಾನಮಿಗೆ ನಷ್ಟನೇ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಇಟ್ ಹ್ಯಾಸ್ ಬೋತ್ ನೆಗೆಟಿವ್ಸ್ ಅಂಡ್ ಪಾಸಿಟಿವ್ಸ್. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಫಿಸಿಕಲ್ ಗೋಲ್ಡ್ನ ಬೈ ಮಾಡಬೇಡಿ ಅಂತ ಮನವಿ ಮಾಡಿರೋದು ಪ್ರಧಾನಮಂತ್ರಿಗಳು. ಆದರೆ ನೀವು ಈಗಲೂ ಕೂಡ ನೀವೇನಾದರೂ ETF ಮ್ಯೂಚುವಲ್ ಫಂಡಲ್ಲಿ ಏನಾದರೂ ಗೋಲ್ಡ್ನ ಇನ್ವೆಸ್ಟ್ ಮಾಡ್ತಾ ಇದ್ರೆ ಯು ಕ್ಯಾನ್ ಸ್ಟಿಲ್ ಕಂಟಿನ್ಯೂ ಇನ್ವೆಸ್ಟಿಂಗ್ ದೇರ್. ಓಕೆ, ಗೊತ್ತಿಲ್ಲ ಯಾವ ETF ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂತಿದ್ರೆ ಕೆಳಗಡೆ ಗೋಲ್ಡ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ETF ಮತ್ತೆ ಮ್ಯೂಚುವಲ್ ಫಂಡ್ ಡೀಟೇಲ್ಸ್ನ DM ಮಾಡ್ತೀನಿ. ಒಂದು ನೆನಪಿರಲಿ, ಇನ್ಫ್ಯಾಕ್ಟ್ 2 years ಹಿಂದೆ 2024 ಜುಲೈಯಲ್ಲಿ ಕಸ್ಟಮ್ ಡ್ಯೂಟಿ 15% ಇಂದ 6% ರೆಡ್ಯೂಸ್ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್. ಇವಾಗ ಸೇಮ್ ಪರ್ಸೆಂಟೇಜ್ಗೆ ತಂದು ನಿಲ್ಲಿಸಿದ್ದಾರೆ ಅಷ್ಟೇ. ಸೊ ಇಟ್ಸ್ ಲೈಕ್ ದೇ ರೆಡ್ಯೂಸ್ಡ್ ಅಂಡ್ ದೇ ಕೆಪ್ಟ್ ಇಟ್ ಅಟ್ ದ ಸೇಮ್ ರೇಟ್ ನಾವು. ಬಟ್ ಐ ಬಿಲೀವ್ ಇದಕ್ಕಿಂತ ಜಾಸ್ತಿ ಇನ್ಕ್ರೀಸ್ ಮಾಡಲ್ಲ ಇನ್ನು ಮುಂದೆ. ಅಂಡ್ ನೆನಪಿರಲಿ, ಈಗಲೂ ಕೂಡ ನೀವು ಡಿಜಿಟಲ್ ಗೋಲ್ಡಲ್ಲಿ, ETFs ಅಲ್ಲಿ, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಇರ್ಬೋದು, ಅದಕ್ಕೆ ಯಾವುದೇ ತೊಂದರೆ ಇಲ್ಲ.